ಕರ್ನಾಟಕ ರಾಜ್ಯದ ರೈತರೇ, ನಮ್ಮ ಹಣ್ಣು ಬೆಳೆಗಾರರ ಸಂಘದ ಸೇಬು ಹಣ್ಣಿನ ಬೆಳೆಗಳ ರೈತ ಸಂಶೋಧನಾ ಕೇಂದ್ರದಿಂದ ನಾವು ಕರ್ನಾಟಕ ರಾಜ್ಯದ ರೈತರಿಗೆ ಇಂಡೋನೇಷ್ಯಾ ದೇಶದ ಬಾಟು ದ್ವೀಪದಿಂದ ಆಯ್ದ ತಳಿಯು ಮತ್ತು ಆಫ್ರಿಕಾ ಖಂಡದ ಕೀನ್ಯಾ ದೇಶದಿಂದ ಆಯ್ದ ತಳಿಗಳ ಸೇಬು ಹಣ್ಣಿನ ಗಿಡಗಳನ್ನು ಇಲ್ಲಿಗೆ ತರಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ಎರಡೂ ದೇಶದ ತಳಿಗಳು ಭಾರತ ದೇಶದ ತಳಿಗಳಿಗಿಂತ ಅತಿ ಹೆಚ್ಚು ಇಳುವರಿ ಕೊಡುತ್ತವೆ, ಅಂದರೆ ಹಣ್ಣುಗಳನ್ನು ಬಿಡುತ್ತವೆ. ಸೇಬು ಹಣ್ಣಿನ ಗಿಡ 6 ವರ್ಷ ದೊಡ್ಡದಾಗುವ ಹೊತ್ತಿಗೆ ಈ ಒಂದು ಗಿಡದಿಂದ 1 ಎಕರೆ ಸೇಬು ಹಣ್ಣಿನ ಗಿಡದಿಂದ 1 ಲಕ್ಷ ಸೇಬು ಹಣ್ಣುಗಳನ್ನು ನೀವು ನಿರೀಕ್ಷಿಸಬಹುದು. 1 ಎಕರೆಯಲ್ಲಿ 450 ಗಿಡಗಳನ್ನು ಹಾಕುವುದರ ಮುಖಾಂತರ ಈ 1 ಲಕ್ಷ ಸೇಬು ಹಣ್ಣುಗಳನ್ನು ನೀವು ಈ ಗಿಡದಿಂದ ನಿರೀಕ್ಷಿಸಬಹುದು. ಪ್ರತಿಯೊಂದು ಗಿಡಕ್ಕೆ 1 ವರ್ಷದಲ್ಲಿ 3000 ಹಣ್ಣುಗಳನ್ನು ಕೊಡತಕ್ಕಂತಹ ಶಕ್ತಿ ಈ ಸೇಬು ಹಣ್ಣಿನ ತಳಿಗಿದೆ. ನಮ್ಮ ದೇಶದ ಯಾವುದೇ ತಳಿಯೂ ಸಹ 7 ಟನ್ಗಿಂತ ಹೆಚ್ಚಿಗೆ ಇಳುವರಿ ಕೊಡಲಾರವು. ಅದರಲ್ಲಿಯೂ ಅಣ್ಣಾ, ಗೋಲ್ಡನ್ ಡೋರ್ಸೆಟ್, 99 ಈ ತಳಿಗಳ ಇಳುವರಿ ಕೇವಲ 1 ಟನ್ನುಗಳಾಗಿರುತ್ತದೆ. ಕರ್ನಾಟಕ ಆಪಲ್ ತಳಿಯ 7 ಟನ್ನುಗಳನ್ನು ಕೊಡಿಸ್ತಕ್ಕಂತಹ ಶಕ್ತಿ ಹೊಂದಿದೆ. ಈ ಹೊರದೇಶದಿಂದ ತರಿಸಿರುವ ಈ 2 ತಳಿಗಳು 1 ಎಕರೆಗೆ 450 ಗಿಡಗಳನ್ನು ಹಾಕಿದಾಗ ಇದು 1 ಲಕ್ಷ ಸೇಬು ಹಣ್ಣುಗಳನ್ನು ಕೊಡುವ ಗುಣ ಹೊಂದಿದೆ. ಈ ತಳಿಯ ಗಿಡಗಳು ಹೊರದೇಶದಿಂದ ಕೀನ್ಯಾ ದೇಶದಿಂದ ಹಾಗೂ ಇಂಡೋನೇಷ್ಯಾದ ಬಾಟು ದ್ವೀಪದಿಂದ ತರಿಸಿರುವ ತಳಿಗಳು ಇವು ವರ್ಷವೆಲ್ಲ ಹಣ್ಣು ಕೊಡುವ ಶಕ್ತಿ ಹೊಂದಿವೆ. ಮೋದಿಜಿಯವರ ಸಹಕಾರದಿಂದ ಈ ಸೇಬು ಹಣ್ಣಿನ ತಳಿಗಳು ಕರ್ನಾಟಕಕ್ಕೆ ಬಂದಿವೆ ಎಂಬುದನ್ನು ನೆನಪಿಡಿ. ಮೋದಿಯವರು ಕಳಿಸಿದ ಸೇಬು ಹಣ್ಣಿನ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಈ ತಳಿಗಳನ್ನು ನಮಗೆ ಅಂದರೆ 2014ರಲ್ಲಿಯೇ ನೀವು ಇಂಡೋನೇಷ್ಯಾ ದ್ವೀಪಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ತಳಿಗಳನ್ನು ನೀವು ಪರೀಕ್ಷಿಸಿ ಎಂದು ತಿಳಿಸಿದ್ದರು. ನೋಡಿ ಹೊರದೇಶದ ತಳಿಗಳ ಹಣ್ಣಿನ ಗುಣಗಳನ್ನು ನೋಡಿ. ಇವು ಒಂದೊಂದು 300 ಗ್ರಾಂ ತೂಕದ ಹಣ್ಣುಗಳಾಗಿದ್ದು ಇದರ ರುಚಿ ಜಗತ್ತಿನ ಯಾವುದೇ ದೇಶದ ಸೇಬು ಹಣ್ಣಿನ ತಳಿಗಳಲ್ಲೂ ಈ ಗುಣ ಇಲ್ಲ. ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಇಷ್ಟು ದೊಡ್ಡ ಹಣ್ಣುಗಳು ಗಾತ್ರ ಎಲ್ಲವನ್ನೂ ಪರಿಗಣಿಸಿ ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿರುತ್ತಾರೆ. ವಿಜ್ಞಾನಿಗಳ ಶಿಫಾರಸ್ಸಿನ ಮೇರೆಗೆ ಈ ತಳಿಗಳನ್ನು ಕರ್ನಾಟಕದಲ್ಲಿ ಹಾಕಲು ತರಿಸಲಾಗುತ್ತಿದೆ. ಕಾಶ್ಮೀರಿ ಪಂಡಿತರನ್ನು ಓಡಿಸಿ ಅವರ ಜಮೀನೆಲ್ಲವನ್ನು ವಶಪಡಿಸಿಕೊಂಡು ಕಾಶ್ಮೀರಿಗಳು ನಮಗೆ ಸೇಬು ಹಣ್ಣು ಬೆಳೆದು ಕಳಿಸುತ್ತಿದ್ದಾರೆ. ಕರ್ನಾಟಕದಲ್ಲಿಯೂ ಸೇಬು ಹಣ್ಣು ಬೆಳೆಯುವಂತಾಗಲಿ ಎಂಬುದೇ ಮೋದಿಯವರ ಅಪೇಕ್ಷೆಯಾಗಿರುತ್ತದೆ. ಅದಕ್ಕಾಗಿಯೇ ಜಗತ್ತಿನ ಶ್ರೇಷ್ಠ ತಳಿಗಳನ್ನು ನಮಗೆ ಆಮದು ಮಾಡಿಕೊಳ್ಳಲು ನಮಗೆ ಅನುಮತಿ ಕೊಟ್ಟಿರುತ್ತಾರೆ. ಕೇಂದ್ರ ಸರ್ಕಾರದ ವಿಜ್ಞಾನಿಗಳೇ ಶಿಫಾರಸು ಮಾಡಿರುತ್ತಾರೆ. ಅವರು ಪ್ರಪಂಚದ ಎಲ್ಲ ಸೇಬು ಹಣ್ಣಿನ ಎಲ್ಲ ಜಾತಿಯ ತಳಿಗಳನ್ನು ಅಧ್ಯಯನ ನಡೆಸಿದಂತಹ ವಿಜ್ಞಾನಿಗಳೇ ಈ ಸೇಬು ಹಣ್ಣಿನ ತಳಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಾಶ್ಮೀರಿ ಪಂಡಿತರನ್ನು ಓಡಿಸಿ ಅವರ ಜಮೀನುಗಳನ್ನು ವಶಪಡಿಸಿಕೊಂಡು ಆ ತೋಟಗಳಲ್ಲಿ ತೋಟಗಳನ್ನು ಬೆಳೆಸಿ ಆ ಸೇಬು ಹಣ್ಣಿನ ತೋಟದಿಂದ ಬಂದಂಥ ಆದಾಯವನ್ನು ಅಲ್ಲಿನ ಕಾಶ್ಮೀರಿಗಳು ಭಯೋತ್ಪಾದನೆಗೆ ಖರ್ಚು ಮಾಡುತ್ತಿರುವುದರಿಂದ ಭಯೋತ್ಪಾದನೆಗೆ ಹಣ ಕೊಡುತ್ತಿರುವುದರಿಂದ ಕರ್ನಾಟಕದಲ್ಲಿಯೂ ಸಹ ಸೇಬು ಹಣ್ಣು ಬೆಳೆಯುವಂತಾಗಲಿ ಎಂಬುದೇ ಮೋದಿಯವರ ಅಪೇಕ್ಷೆಯಾಗಿದ್ದು ಅದರಿಂದ ಅವರು ಕೇಂದ್ರ ಸರ್ಕಾರದಿಂದ ವಿಜ್ಞಾನಿಗಳಿಂದ ನಮಗೆ ಹೆಚ್ಚಿನ ತಿಳುವಳಿಕೆ ಮತ್ತು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ.
ವಿದೇಶದಿಂದ ತರಿಸುತ್ತಿರುವ ಎರಡೂ ತಳಿಗಳು, ಈ ಮೋದಿ ಆಪಲ್ ಎನ್ನುವ ತಳಿ ಮತ್ತು ಕೀನ್ಯಾದಿಂದ ತರುತ್ತಿರುವ ತಳಿಗಳು, ನೀವು ದಕ್ಷಿಣ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಬೆಳೆಯಬಹುದಾದಂಥ ತಳಿಗಳು. ಆಂಧ್ರದಲ್ಲಿಯೂ ಬೆಳೆಯಬಹುದು, ತಮಿಳುನಾಡಿನಲ್ಲಿಯೂ ಬೆಳೆಯಬಹುದು, ಕೇರಳದಲ್ಲಿಯೂ ಬೆಳೆಯಬಹುದು, ಮಹಾರಾಷ್ಟ್ರದಲ್ಲಿಯೂ ಬೆಳೆಯಬಹುದು. ಈ ತಳಿಗೆ ನಿರ್ದಿಷ್ಟ ಹವಾಮಾನ ಬೇಕಾಗಿಲ್ಲ. ಈ ತಳಿಯ ಗಿಡಗಳಿಗೆ ಬಿಸಿಲೇ ಬೇಕಾಗಿರುತ್ತದೆ. ನೀವು ಯಾವ ಗ್ರಾಮದಲ್ಲಿ ಹಾಕುತ್ತೀರೋ ಆ ಗ್ರಾಮದಲ್ಲಿ ಹೊಂದಾಣಿಕೆ ಹಾಕ್ಕೊಂಡು ಆ ಗ್ರಾಮದ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುವ ಗುಣ ಈ ಸೇಬು ಹಣ್ಣಿನ ತಳಿಗಿದೆ ಎಂಬುದನ್ನು ರೈತರು ಜ್ಞಾಪಕದಲ್ಲಿಡಿ. ಈ ಸೇಬು ಹಣ್ಣಿನ ತಳಿಗಳು ಎಲ್ಲ ಪರೀಕ್ಷೆಗೆ ಒಳಪಟ್ಟು ಈ ಸೇಬು ಹಣ್ಣಿನ ಗಿಡಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಈ ಸೇಬು ಹಣ್ಣಿನ ರುಚಿ ಬಹಳ ಅದ್ಭುತವಾದಂಥ ರುಚಿಯುಳ್ಳ ಹಣ್ಣಾಗಿದ್ದು, ನಮ್ಮ ದೇಶದ ಯಾವುದೇ ಸೇಬು ಹಣ್ಣುಗಳಿಗೂ ಇದು ಹೋಲಿಕೆ ಆಗುವುದಿಲ್ಲ. ನಮ್ಮ ದೇಶದ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿರುವ ಸೇಬು ಹಣ್ಣಿಗಿಂತ ಅತಿ ಹೆಚ್ಚು ರುಚಿಯನ್ನು ಹೊಂದಿದೆ ಮತ್ತು ಅತಿ ದೀರ್ಘಕಾಲ ಇದು ಕೀಪಿಂಗ್ ಕ್ವಾಲಿಟಿ, ಅಂದರೆ ಹಣ್ಣು ಸಂಸ್ಕರಣೆ ಮಾಡಲು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಟು ಸ್ಟೋರೇಜ್ ಮಾಡುವ ಗುಣವನ್ನು ಇದು ಹೊಂದಿದೆ. 100ಕ್ಕೆ 100 ಭಾಗ ಕರ್ನಾಟಕದಲ್ಲಿ ಇದು ಬೆಳೆಯುವ ತಳಿಯಾಗಿರುತ್ತದೆ. ಈ ಹಣ್ಣಿನ ಗಿಡಗಳು ನಮ್ಮ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರವಿರುವ ಬುಕ್ಕಾಪಟ್ನ ರೋಡ್ನಲ್ಲಿರುವ ಹೊನ್ನೇನಹಳ್ಳಿ ಗ್ರಾಮದ ರೈತ ಸಂಶೋಧನಾ ಕೇಂದ್ರದಲ್ಲಿ ದೊರಕುತ್ತವೆ. ಇದು ಸಿರಾ ತಾಲೂಕು, ತುಮಕೂರು ಜಿಲ್ಲೆಯನ್ನು ಒಳಗೊಂಡಿದೆ.